ರಾಗಿಯನ್ನು ಸಾವಿರಾರು ವರ್ಷಗಳಿಂದ ಬೆಳೆಸಲಾಗ್ತಿದೆ. ಭಾರತದಲ್ಲಿ 4000 ವರ್ಷಗಳ ಹಿಂದೆ ಈ ಬೆಳೆಯನ್ನು ಪರಿಚಯಿಸಲಾಯಿತು ಮತ್ತು ಹರಪ್ಪನ್ ನಾಗರಿಕತೆಯ ಪುರಾತತ್ವ ಉತ್ಖನನಗಳಲ್ಲಿ ಕಂಡುಬಂದಿದೆ. ಇದರಲ್ಲಿ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಪೌಷ್ಟಿಕಾಂಶಗಳು ಕೂಡ ಅಡಗಿದೆ. ಮಾನವನ ಆರೋಗ್ಯಕ್ಕೆ ಪ್ರಮುಖವೆಂದು ಪರಿಗಣಿಸಲ್ಪಡುವ ಟ್ರಿಪ್ಟೋಫನ್, ಸಿಸ್ಟಿನ್, ಮೆಥನಿನ್ ಅಮೈನೋ ಆಮ್ಲಗಳು ರಾಗಿಯಲ್ಲಿ ಗಮನಾರ್ಹ ಪ್ರಮಾಣವಿದೆ. ನೀವು ಹೆಚ್ಚುವರಿ ತೂಕವನ್ನು ಹೊಂದಿದ್ದೀರಾ? ಹಾಗಿದ್ರೆ ನೀವು ನಿಮ್ಮ ಆಹಾರದಲ್ಲಿ ರಾಗಿ ಮುದ್ದೆಯನ್ನು ಸೇರಿಸಿಕೊಳ್ಳಬಹುದು. ಹಸಿವು ಕಡಿಮೆ ಮಾಡಲು ಹೆಸರುವಾಸಿಯಾದ ಅಮೈನೋ ಆಮ್ಲಗಳು ಇದು ಒಳಗೊಂಡಿರುತ್ತೆ. ರಾಗಿ ಪ್ರೋಟೀನ್ ಮತ್ತು ಆರೋಗ್ಯಕರ ಕಾರ್ಬನ್ಗಳು ಸಹ ಹೊಂದಿರುತ್ತವೆ. ರಾಗಿ ಮುದ್ದೆಗಳಲ್ಲಿ ಇರುವ ಹೆಚ್ಚಿನ ನಾರಿನಂಶ ಹಸಿವನ್ನು ಕಡಿಮೆ ಮಾಡುತ್ತೆ. ಮೂಳೆ ಸಾಂದ್ರತೆ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕ್ಯಾಲ್ಸಿಯಂ ಪ್ರಮುಖ ಅಂಶವಾಗಿದೆ. ರಾಗಿ ಮುದ್ದೆ ಸೇವನೆಯಿಂದ ಮೂಳೆಗಳನ್ನು ಗಟ್ಟಿಗೊಳಿಸಬಹುದು. ರಾಗಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಜೊತೆಗೆ ವಿಟಮಿನ್ ಡಿ ಇದೆ. ವೃದ್ಧಾಪ್ಯದಲ್ಲಿ ರಾಗಿ ಮುದ್ದೆಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಆಸ್ಟಿಯೋಪೊರೋಸಿಸ್ ತಡೆಗಟ್ಟಲು ಸಹಾಯ ಮಾಡುತ್ತೆ. ಜೀವಸತ್ವಗಳು ಮತ್ತು ಅಮೈನೋ ಆಮ್ಲಗಳು ಚಯಾಪಚಯದ ದರವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡ್ತವೆ. ಕರುಳಿನ ಚಲನೆಯನ್ನು ಸುಗಮಗೊಳಿಸಲು ಮತ್ತು ಉತ್ತಮ ಚಯಾಪಚಯ ಕ್ರಿಯೆಗೆ ಸಹಾಯ ಮಾಡ್ತವೆ. ರಾಗಿ ಮುದ್ದೆಯಲ್ಲಿನ ಫೈಬರ್ ಅಂಶವು ಸಕ್ಕರೆಯ ಮಟ್ಟವನ್ನು ಮತ್ತು ಜೀರ್ಣಕ್ರಿಯೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ರಾಗಿಯಲ್ಲಿರುವ ಅಮೈನೋ ಆಮ್ಲಗಳು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ. ಯಕೃತ್ತಿನಿಂದ ಅನಗತ್ಯ ಕೊಬ್ಬನ್ನು ನಿರ್ಮೂಲನೆ ಮಾಡುತ್ತೆ. ಹೃದಯ ಮತ್ತು ಯಕೃತ್ತಿನಲ್ಲಿ ಪ್ಲೇಗ್ ಮಟ್ಟದ ರಚನೆಯು ಕಡಿಮೆಯಾಗುತ್ತೆ. ಪ್ರತಿಯಾಗಿ ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಕೂಡ ದೂರ ಇರಿಸುತ್ತೆ. ನಿಮ್ಮ ದೇಹದಲ್ಲಿನ ಕಬ್ಬಿಣದ ಮಟ್ಟ ಆರೋಗ್ಯವಾಗಿರಲು ನೀವು ದೇಹದಲ್ಲಿ ಸಾಕಷ್ಟು ಪ್ರಮಾಣದ ಹಿಮೋಗ್ಲೋಬಿನ್ ಅನ್ನು ಹೊಂದಿರಬೇಕು. ಹಿಮೋಗ್ಲೋಬಿನ್ ಮಟ್ಟದಲ್ಲಿನ ಕೊರತೆಯು ರಕ್ತಹೀನತೆ ಮತ್ತು ದೇಹದ ದೌರ್ಬಲ್ಯಕ್ಕೆ ಕಾರಣವಾಗುತ್ತೆ. ರಾಗಿ ಮುದ್ದೆಯ ನಿಯಮಿತ ಸೇವನೆಯು ರಕ್ತದ ಮಟ್ಟವನ್ನು ಸಾಮಾನ್ಯ ಸ್ಥಿತಿಗೆ ತರಲು ಸಹಾಯ ಮಾಡುತ್ತೆ. ರಾಗಿ ಮುದ್ದೆ ಸೇವನೆಯಿಂದ ದೇಹಕ್ಕೆ ವಿಶ್ರಾಂತಿ ಸಿಗಲಿದೆ. ನಕಾರಾತ್ಮಕ ಭಾವನೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳು ತಮ್ಮ ದೈನಂದಿನ ಆಹಾರಗಳಲ್ಲಿ ರಾಗಿ ಮುದ್ದೆಯನ್ನು ಸೇರಿಸಿಕೊಳ್ಳಬಹುದು. ರಾಗಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಉತ್ತೇಜಿಸುತ್ತೆ. ರಾಗಿ ಮುದ್ದೆಯನ್ನು ವಿಶೇಷವಾಗಿ ಬೇಸಿಗೆಯಲ್ಲಿ ಸೇವನೆ ಮಾಡಿದರೆ ದೇಹವನ್ನು ತಂಪಾಗಿರಿಸುತ್ತೆ. ಇದು ಬಿಸಿ ವಾತಾವರಣಕ್ಕೆ ಸಂಬಂಧಿಸಿದ ರೋಗಗಳು ಸಹ ದೂರ ಮಾಡುತ್ತೆ. ರಾಗಿ ಮುದ್ದೆ ನಿಮ್ಮ ಹಾಗೂ ಮಗುವಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಪ್ರಮುಖ ಪೋಷಕಾಂಶಗಳ ಸಮೃದ್ಧ ಮೂಲವಾಗಿರುವುದರ ಜೊತೆಗೆ ಹಾಲುಣಿಸುವ ತಾಯಿಯಲ್ಲಿ ಹಾಲು ಉತ್ಪಾದಿಸಲು ಸಹಾಯ ಮಾಡುತ್ತೆ. ಈ ರಾಗಿ ಮುದ್ದೆ ಸೇವನೆ ಮಾಡೋದ್ರಿಂದ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮತ್ತು ಕಾಂತಿಯುತ ಚರ್ಮವನ್ನು ಕೂಡ ಪಡೆಯಬಹುದು. ನಿಮಗೆ ಜೀರ್ಣಕ್ರಿಯೆ ಸಮಸ್ಯೆಯಾಗುತ್ತಿದೆ ಅಂದರೆ ನೀವು ರಾಗಿ ಸೇವಿಸಿ. ನೀವು ಆಹಾರ ಕ್ರಮದಲ್ಲಿ ರಾಗಿ ಮುದ್ದೆ ಸೇರಿಸಿಕೊಂಡರೆ ಆಗ ಅದು ಜೀರ್ಣಕ್ರಿಯೆಗೆ ತುಂಬ ಸಹಕಾರಿಯಾಗುತ್ತೆ ಮತ್ತು ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಸರಿಯಾಗಿಸಿ ಮಲಬದ್ಧತೆ ನಿವಾರಣೆ ಮಾಡುವುದು. ರಾಗಿ ಮುದ್ದೆಯಲ್ಲಿ ಇರುವಂತಹ ಆಹಾರದ ನಾರಿನಾಂಶವು ಹೊಟ್ಟೆ ತುಂಬಿದಂತೆ ಮಾಡುವುದು ಮತ್ತು ಅತಿಯಾಗಿ ತಿನ್ನುವುದನ್ನು ತಡೆಯುತ್ತೆ. ಇದರಲ್ಲಿ ಗ್ಲೂಟೆನ್ ಮುಕ್ತವಾಗಿರುವ ಕಾರಣದಿಂದಾಗಿ ಅದು ಮತ್ತಷ್ಟು ಲಾಭ ನೀಡುತ್ತೆ. ಹೆಚ್ಚಾಗಿ ರಾಗಿಯನ್ನು ಅಗೆಯುವುದಕ್ಕಿಂತ ನುಂಗುವುದೇ ವಾಡಿಕೆ. ರಾಗಿ ಅಂಬಲಿ, ರಾಗಿ ಮುದ್ದೆ, ರಾಗಿ ಕಷಾಯ, ರಾಗಿ ರೊಟ್ಟಿ, ರಾಗಿ ದೋಸೆ ಹೀಗೆ ಒಂದಾ ಎರಡಾ? ನೋಡಿದ್ರಲ್ಲ ರಾಗಿಯ ವಿಶೇಷತೆಗಳನ್ನ. ನೋಡಿದ್ಮೇಲೆ ಖಂಡಿತವಾಗ್ಲೂ ನೀವು ಮುದ್ದೆ ಮಾಡಿಕೊಂಡು ಊಟ ಮಾಡ್ತೀರಾ. ಮುದ್ದೆ ತಿಂದು ಗಟ್ಟಿಯಾಗಿರಿ ಅಂತ ಹೇಳ್ತಾ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.